ಇದೇ ಇರ್ಫಾನ್ ಪ್ರಚೋದಿಸಿದ್ನಂತೆ. ಇರ್ಫಾನ್ ಹಾಗೂ ಜಾಫರ್ ಇಬ್ರು ಕೂಡ ಜೊತೆಗೂಡಿ ಮೆರವಣಿಗೆ ವೇಳೆ ಕಲ್ಲು ತೂರಿದ್ರು ಅಂತ ಹೇಳಲಾಗ್ತಾ ಇದೆ. ಜಾಫರ್ ಕಲ್ಲು ತೂರಾಟ ಮಾಡೋದಕ್ಕೆ ಈತನೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಕಲ್ಲು ತೂರಾಟಕ್ಕೆ ಮುನ್ನ ಸ್ಟ್ರೀಟ್ ಲೈಟ್ಸ್ ಆಫ್ ಮಾಡಿಸಿದ್ನಂತೆ ಸಲ್ಮಾನ್ ಅನ್ನುವಂತ ಇನ್ನೊಬ್ಬ ವ್ಯಕ್ತಿ. ಇದೀಗ ಈ ಸಲ್ಮಾನ್ ಇರ್ಫಾನ್ ಅರೆಸ್ಟ್ ಆಗಿದ್ದಾನೆ. ಜಾಫರ್ಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ. ಮಾಡೋದೆಲ್ಲ ಮಾಡಕ್ ಕಿತಾಪತಿ ಮಾಡ್ಬಿಟ್ಟು ಓಡಾಗೆಲ್ಲ ಅಡ್ಕೊಂಡ್ ಬಿಡೋದು. ಬಿಡ್ತಾರ ಪೊಲೀಸರು? ಪ್ರಶ್ನೆ ಇರೋದು, ಇಂಥ ಮನಸ್ಥಿತಿ ಬದಲಾಗತ್ತಾ? ಹೇಳೋರ್ ಕೇಳೋರು ಯಾರು ಇಲ್ವಾ? ಈ ಸಮುದಾಯದಲ್ಲಿ ಹಿರಿಯರು ಯಾರು ಇಲ್ವಾ? ಅಲ್ಲಿ ಮದ್ದೂರಲ್ಲಿ ತಲೆಗೆ 2 ಮೊಟ್ಟಿಗೆ ಹೇಳ್ಬೇಕಲ್ವಾ? ಇಂಥವೆಲ್ಲ ಮಾಡಬೇಡಿ, ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಬದುಕೋಣ ಅಂತ ಹೇಳ್ಬೇಕಲ್ವಾ? ಏನ್ ಬಂತು ಇಂಥವೆಲ್ಲ ಮಾಡಿ? ಏನ್ ಸಿಗ್ತವ್ರಿಗೀಗ? ಸಮಾಜದಲ್ಲಿ ಶಾಂತಿ ನೆಮ್ಮದಿ ಕೆಡಿಸಿ ಏನ್ ಸಿಗತ್ತೆ? ತರ್ಲೆ ಕೆಲಸಗಳು ಮಾಡ್ತಾರೆ. ಇಂಥವೇ ತರ್ಲೆ ಕೆಲಸಗಳು ಪ್ರತಿ ಊರೂರಲ್ಲೂ ಇಂಥ ತರ್ಲೆ ಕೆಲಸ ಮಾಡಕ್ಕೆ ಜನರನ್ನ ಪ್ರೇರೇಪಿಸ್ತಾರೆ. ಭಾರತದಲ್ಲಿ ನಾವು ಹೆಂಗಿರ್ಬೇಕೋ ಹಂಗಿರ್ಬೇಕಲ್ವಾ? ತಾಯಿ ತರ ಸಾಕ್ತಾ ಇದೆ ಈ ದೇಶ ನಮ್ಮನ್ನ. ಸೊ ಆರಾಮಾಗಿ ನೆಮ್ಮದಿಯಾಗಿ ಎಲ್ಲಾ ಸೌಲಭ್ಯ ಇದೆ, ಆರಾಮಾಗಿ ದುಡ್ಕೊಂಡು ಇರೋದು ಬಿಟ್ಟು ತರ್ಲೆ ಕೆಲಸಗಳು ಯಾಕೆ ಮಾಡ್ತಾರೆ ಗೊತ್ತಾಗಲ್ಲ. ಒಟ್ನಲ್ಲಿ ಇರ್ಫಾನ್ ಈ ಗಲಭೆಯ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಸ್ಥಳೀಯವಾಗಿ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ನೋಡೋಣ. ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಹಾಗೇನೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರ್ಯಾರ್ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಆನಂದ್ ಫಸ್ಟ್. ಆನಂದ್, ಸ್ಥಳೀಯವಾಗಿ ಏನು ಮಾಹಿತಿ ಲಭ್ಯ ಆಗ್ತಾ ಇದೆ? ಈ ಮನುಷ್ಯ ಇರ್ಫಾನ್ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾರ್ಯಾರಿದ್ರು ಇವನ್ ಜೊತೆ? ಹೆಂಗ್ ಪ್ಲಾನ್ ಮಾಡಿದ್ರಂತೆ? ಯಾತಕ್ಕೋಸ್ಕರ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು? ಇವ್ರಿಗೆ ಯಾರು ಹೇಳರ್ ಕೇಳರ್ ಇಲ್ವಾ? ಅಲ್ಲಿ ದೊಡ್ಡ ದೊಡ್ಡ ಶುಕ್ರವಾರ ಉದ್ದುದ್ದ ಭಾಷಣ ಬಿಗಿತಾರಲ್ಲ, ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇರೋದು ಗೊತ್ತಾಗಲ್ವಾ? ಹೀಗೆಲ್ಲ ಮಾಡಬಾರ್ದು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಭಂಗ ಬರುತ್ತೆ, ನಮಗೆ ಕಷ್ಟ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ವಾ? ಯಾಕೆ ಹಿಂಗಾಗಿದೆ ಮದ್ದೂರು? ಆನಂದ್. ಶ್ರೀಲಕ್ಷ್ಮಿ, ಮದ್ದೂರು ಕೊತ ಕೊತ ಅಂತ ಕುದಿಯೋದಕ್ಕೆ ಕೆಲವು ಮತಾಂಧ ಕಿಡಿಗೇಡಿಗಳು ಕಾರಣ ಆಗಿರೋದು ಅಂತ ಹೇಳಿ ಪೊಲೀಸ್ ಮೂಲ ಈಗ ತಿಳಿಸ್ತಾ ಇರುವಂತದ್ದು. 5-6 ಮಂದಿ ಕಿಡಿಗೇಡಿಗಳು ಮಾಡಿದಂತ ಕೃತ್ಯದಿಂದಾಗಿ ಇವತ್ತು ಮದ್ದೂರು ಏನೋ ಒಂದು ಮದ್ದೂರಿನ ವಾತಾವರಣ ಹದಗೆಟ್ಟಿದೆ. ಶಾಂತಿಯುತವಾಗಿದ್ದಂತ ಮದ್ದೂರಿನಲ್ಲಿ ಕೋಮು ಗಲಭೆ ಅಂತ ಒಂದು ಘಟನೆ ನಡೆದಿದೆ. ಇದಕ್ಕೆ ಕೆಲವು ಕಿಡಿಗೇಡಿಗಳು ಕಾರಣ. ಅದರಲ್ಲೂ ಕೂಡ ಚನ್ನಪಟ್ಟಣದ ಮೂಲದ ಸದ್ಯ ಮದ್ದೂರಿನಲ್ಲಿ ವಾಸ ಇರುವಂತ ಇರ್ಫಾನ್ ಈ ಒಂದು ಗಲಭೆಗೆ ಕಿಂಗ್ ಪಿನ್ ಅಂತ ಹೇಳಿ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಕಿಂಗ್ ಪಿನ್ ಕೆಲವು ತನ್ನ ಸ್ನೇಹಿತರೊಂದಿಗೆ ಸೇರಿ ಗಲಭೆಗೆ ಪ್ಲಾನ್ ಮಾಡ್ಕೊಂಡಿದ್ದ. ಅಂದ್ರೆ ಒಂದ್ ಸ್ವಲ್ಪ ಅಂದ್ರೆ ಅವರೆಲ್ಲ ಮತಾಂಧ ಮನಸ್ಥಿತಿಯವರು ಅಂತ ಹೇಳ್ತಾ ಇರುವಂತದ್ದು. ಅಂಥ ಕಿಡಿಗೇಡಿಗಳಿಂದಾಗಿ ಇವತ್ತು ಮದ್ದೂರು ಈ ರೀತಿ ಶಾಂತಿಯನ್ನ ಕೆಡಿಸಿಕೊಳ್ಳುವಂತ, ಜೊತೆಗೆ ಶಾಂತಿಯಾಗಿದ್ದಂತ ಮದ್ದೂರಿನಲ್ಲಿ ಕೋಮು ಗಲಭೆ ಅಂತ ಘಟನೆ ನಡೆದಿದೆ. ಮೊದಲಿಗೆ ಏನು ಗಣೇಶೋತ್ಸವದ ಸಂದರ್ಭದಲ್ಲಿ ಒಂದಷ್ಟು ಗಲಾಟೆಯನ್ನ ಮಾಡಬೇಕು ಅನ್ನೋ ಒಂದು ಪ್ಲಾನ್ ನಡೀತದೆ. ಅದಕ್ಕೆ ಮೇನ್ ಈ ರೀತಿ ಚಿಂತನೆ ಬರುವಂತದ್ದೇ ಇರ್ಫಾನ್ಗೆ. ಇರ್ಫಾನ್ ಮೊದಲಿಗೆ ಪ್ಲಾನ್ ಅನ್ನ ಮಾಡ್ತಾನೆ. ಆತನಿಗೆ ಜಾಫರ್ ಅನ್ನೋನು ಒಂದಷ್ಟು ಪ್ರಚೋದನೆ ನೀಡ್ತಾನೆ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಕೂತು ಪ್ಲಾನ್ ಅನ್ನ ಮಾಡ್ತಾರೆ. ಆಗ ಏನು ಸಲ್ಮಾನ್ ಅನ್ನೋ ಕಲ್ಲು ಬೀಸೋದಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಮಸೀದಿಯ ಹಿಂಭಾಗದಿಂದ ಮೊದಲಿಗೆ ಕಲ್ಲು ಬರುತ್ತದೆ. ಕಲ್ಲು ಬರೋದಕ್ಕೂ ಮೊದಲೇ ಸಲ್ಮಾನ್ ಅನ್ನೋನು ಬೀದಿ ದೀಪವನ್ನ ಆಫ್ ಮಾಡ್ತಾನೆ. ಅಂದ್ರೆ ಮಸೀದಿ ಪಕ್ಕದಲ್ಲೇ ಒಂದು ಸ್ಟ್ರೀಟ್ ಅಂದ್ರೆ ಒಂದು ಬೀದಿ ದೀಪ ಇದೆ, ಅಲ್ಲಿ ಆ ಒಂದು ಲೈಟ್ ಆಫ್ ಆಗುವಂತದ್ದು. ಆಫ್ ಆದ ತಕ್ಷಣನೇ ಒಂದು ಕಲ್ಲು ಬರುವಂತದ್ದು. ಆ ಒಂದು ದೃಶ್ಯಾವಳಿ ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಒಂದು ವಿಡಿಯೋ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಲ್ಲು ಬರುವಂತದ್ದು, ಜೊತೆಗೆ ಲೈಟ್ ಆಫ್ ಆಗಿರುವಂತ ಒಂದು ದೃಶ್ಯನೂ ಕೂಡ ನಾವು ಗಮನಿಸಬಹುದು. ಜೊತೆಗೇನು ಅದಾದ ಬಳಿಕ ಏನು ಹಿಂದೂ ಯುವಕರುಗಳು ಕೂಡ ಒಂದಷ್ಟು ಗಲಿಬಿಲಿಗೊಳ್ತಾರೆ. ಯಾರೋ ಕಲ್ಲು ಹೊಡಿತಾ ಇದ್ರಲ್ಲ, ಯಾರೋ ಕಿಡಿಗೇಡಿಗಳು ಅಂತ. ಜೊತೆಗೆ ಇಡೀ ಮುಸ್ಲಿಂ ಸಮುದಾಯದ ಮೇಲೆ ಅನುಮಾನ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಪ್ರತಿಯಾಗಿ ಇವರು ಒಂದಷ್ಟು ಕಲ್ಲನ್ನ ಬೀಸ್ತಾರೆ. ಆದ್ರೆ ಇಲ್ಲಿ ಕೆಲವು ಕಿಡಿಗೇಡಿಗಳಿಂದ ಈ ಒಂದು ದೊಡ್ಡ ಗಲಭೆ ನಡೆದಿರುವಂತದ್ದು, ಗಲಾಟೆಗೆ ಸಾಕ್ಷಿಯಾಗಿರುವಂತದ್ದು ಕೆಲವು ಅಂದ್ರೆ ಕಿಡಿಗೇಡಿಗಳು ಸದ್ಯ ಅವರನ್ನು ವಿಚಾರಣೆ ಒಳಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇರ್ಫಾನ್ ಹಾಗೂ ಸಲ್ಮಾನ್ ಅಂದ್ರೆ 22 ಮಂದಿ ಏನು ಬಂಧಿತರಾಗಿದ್ದಾರೆ, ಆ ಪೈಕಿ ಸಲ್ಮಾನ್ ಹಾಗೂ ಇರ್ಫಾನ್ ಕೂಡ ಬಂಧಿತರಾಗಿದ್ದಾರೆ. ಆದ್ರೆ ಜಾಫರ್ ಎಸ್ಕೇಪ್ ಆಗಿರುವಂತದ್ದು, ಆತನ ಹುಡುಕಾಟವೂ ಕೂಡ ಮುಂದುವರೆದಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟಾಗ ಸಂಪರ್ಕದಲ್ಲಿರಿ. ನನ್ನ ಇದೇ ಇರ್ಫಾನ್ ಪ್ರಚೋದಿಸಿದ್ನಂತೆ. ಇರ್ಫಾನ್
ಹಾಗೂ ಜಾಫರ್ ಇಬ್ರು ಕೂಡ ಜೊತೆಗೂಡಿ ಮೆರವಣಿಗೆ ವೇಳೆ ಕಲ್ಲು ತೂರಿದ್ರು ಅಂತ ಹೇಳಲಾಗ್ತಾ ಇದೆ. ಜಾಫರ್ ಕಲ್ಲು ತೂರಾಟ ಮಾಡೋದಕ್ಕೆ ಈತನೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಕಲ್ಲು ತೂರಾಟಕ್ಕೆ ಮುನ್ನ ಸ್ಟ್ರೀಟ್ ಲೈಟ್ಸ್ ಆಫ್ ಮಾಡಿಸಿದ್ನಂತೆ ಸಲ್ಮಾನ್ ಅನ್ನುವಂತ ಇನ್ನೊಬ್ಬ ವ್ಯಕ್ತಿ. ಇದೀಗ ಈ ಸಲ್ಮಾನ್ ಇರ್ಫಾನ್ ಅರೆಸ್ಟ್ ಆಗಿದ್ದಾನೆ. ಜಾಫರ್ಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ. ಮಾಡೋದೆಲ್ಲ ಮಾಡಕ್ ಕಿತಾಪತಿ ಮಾಡ್ಬಿಟ್ಟು ಓಡಾಗೆಲ್ಲ ಅಡ್ಕೊಂಡ್ ಬಿಡೋದು ಬಿಡ್ತಾರ ಪೊಲೀಸರು? ಪ್ರಶ್ನೆ ಇರೋದು ಇಂಥ ಮನಸ್ಥಿತಿ ಬದಲಾಗತ್ತಾ? ಹೇಳೋರು ಕೇಳೋರು ಯಾರು ಇಲ್ವಾ? ಈ ಸಮುದಾಯದಲ್ಲಿ ಹಿರಿಯರು ಯಾರು ಇಲ್ವಾ? ಅಲ್ಲಿ ಮದ್ದೂರಲ್ಲಿ ತಲೆಗೆ 2 ಮೊಟ್ಟಿಗೆ ಹೇಳ್ಬೇಕಲ್ವಾ? ಇಂಥವೆಲ್ಲ ಮಾಡಬೇಡಿ, ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಬದುಕೋಣ ಅಂತ ಹೇಳ್ಬೇಕಲ್ವಾ? ಏನ್ ಬಂತು ಇಂಥವೆಲ್ಲ ಮಾಡಿ? ಏನ್ ಸಿಕ್ತವ್ರಿಗೀಗ? ಸಮಾಜದಲ್ಲಿ ಶಾಂತಿ ನೆಮ್ಮದಿ ಕೆಡಿಸಿ ಏನ್ ಸಿಗತ್ತೆ? ತರ್ಲೆ ಕೆಲಸಗಳು ಮಾಡ್ತಾರೆ. ಇಂಥವೇ ತರ್ಲೆ ಕೆಲಸಗಳು ಪ್ರತಿ ಊರೂರಲ್ಲೂ ಇಂಥ ತರ್ಲೆ ಕೆಲಸ ಮಾಡಕ್ಕೆ ಜನರನ್ನ ಪ್ರೇರೇಪಿಸ್ತಾರೆ. ಭಾರತದಲ್ಲಿ ನಾವು ಹೆಂಗಿರ್ಬೇಕೋ ಹಂಗಿರ್ಬೇಕಲ್ವಾ? ತಾಯಿ ತರ ಸಾಕ್ತಾ ಇದೆ ಈ ದೇಶ ನಮ್ಮನ್ನ. ಸೊ ಆರಾಮಾಗಿ ನೆಮ್ಮದಿಯಾಗಿ ಎಲ್ಲಾ ಸೌಲಭ್ಯ ಇದೆ, ಆರಾಮಾಗಿ ದುಡ್ಕೊಂಡು ಇರೋದ್ ಬಿಟ್ಟು ತರ್ಲೆ ಕೆಲಸಗಳು ಯಾಕೆ ಮಾಡ್ತಾರೆ ಗೊತ್ತಾಗಲ್ಲ. ಒಟ್ನಲ್ಲಿ ಇರ್ಫಾನ್ ಈ ಗಲಭೆಯ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಸ್ಥಳೀಯವಾಗಿ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ನೋಡೋಣ. ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಹಾಗೇನೆ ನನ್ನ ಸಹೋದ್ಯೋಗಿ ರಂಜಿತ್ ಚಿರಿಯಾರ್ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಆನಂದ್ ಫಸ್ಟ್. ಆನಂದ್, ಸ್ಥಳೀಯವಾಗಿ ಏನು ಮಾಹಿತಿ ಲಭ್ಯ ಆಗ್ತಾ ಇದೆ? ಈ ಮನುಷ್ಯ ಇರ್ಫಾನ್ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾರ್ಯಾರಿದ್ರು ಇವನ್ ಜೊತೆ? ಹೆಂಗ್ ಪ್ಲಾನ್ ಮಾಡಿದ್ರಂತೆ? ಯಾತಕ್ಕೋಸ್ಕರ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು? ಇವ್ರಿಗೆ ಯಾರು ಹೇಳರ್ ಕೇಳರ್ ಇಲ್ವಾ? ಅಲ್ಲಿ ದೊಡ್ಡ ದೊಡ್ಡ ಶುಕ್ರವಾರ ಉದ್ದುದ್ದ ಭಾಷಣ ಬಿಗಿತಾರಲ್ಲ, ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇರೋದು ಗೊತ್ತಾಗಲ್ವಾ? ಹೀಗೆಲ್ಲ ಮಾಡಬಾರ್ದು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಭಂಗ ಬರುತ್ತೆ, ನಮಗೆ ಕಷ್ಟ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ವಾ? ಯಾಕೆ ಹಿಂಗಾಗಿದೆ ಮದ್ದೂರು? ಆನಂದ್, ಶ್ರೀಲಕ್ಷ್ಮಿ, ಮದ್ದೂರು ಕೊತ ಕೊತ ಅಂತ ಕುದಿಯೋದಕ್ಕೆ ಕೆಲವು ಮತಾಂಧ ಕಿಡಿಗೇಡಿಗಳು ಕಾರಣ ಆಗಿರೋದು ಅಂತ ಹೇಳಿ ಪೊಲೀಸ್ ಮೂಲ ಈಗ ತಿಳಿಸ್ತಾ ಇರುವಂತದ್ದು. 5-6 ಮಂದಿ ಕಿಡಿಗೇಡಿಗಳು ಮಾಡಿದಂತ ಕೃತ್ಯದಿಂದಾಗಿ ಇವತ್ತು ಮದ್ದೂರು ಏನೋ ಒಂದು ಮದ್ದೂರಿನ ವಾತಾವರಣ ಹದಗೆಟ್ಟಿದೆ. ಶಾಂತಿಯುತವಾಗಿದ್ದಂತ ಮದ್ದೂರಿನಲ್ಲಿ ಕೋಮು ಗಲಭೆ ಅಂತ ಒಂದು ಘಟನೆ ನಡೆದಿದೆ. ಇದಕ್ಕೆ ಕೆಲವು ಕಿಡಿಗೇಡಿಗಳು ಕಾರಣ. ಅದರಲ್ಲೂ ಕೂಡ ಚನ್ನಪಟ್ಟಣದ ಮೂಲದ ಸದ್ಯ ಮದ್ದೂರಿನಲ್ಲಿ ವಾಸ ಇರುವಂತ ಇರ್ಫಾನ್ ಈ ಒಂದು ಗಲಭೆಗೆ ಕಿಂಗ್ ಪಿನ್ ಅಂತ ಹೇಳಿ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಕಿಂಗ್ ಪಿನ್ ಕೆಲವು ತನ್ನ ಸ್ನೇಹಿತರೊಂದಿಗೆ ಸೇರಿ ಗಲಭೆಗೆ ಪ್ಲಾನ್ ಮಾಡ್ಕೊಂಡಿದ್ದ. ಅಂದ್ರೆ ಅವ್ರ ಒಂದ್ ಸ್ವಲ್ಪ ಅಂದ್ರೆ ಅವರೆಲ್ಲ ಮತಾಂಧ ಮನಸ್ಥಿತಿಯವರು ಅಂತ ಹೇಳ್ತಾ ಇರುವಂತದ್ದು. ಅಂಥ ಕಿಡಿಗೇಡಿಗಳಿಂದಾಗಿ ಇವತ್ತು ಮದ್ದೂರು ಈ ರೀತಿ ಶಾಂತಿಯನ್ನ ಕೆಡಿಸಿಕೊಳ್ಳುವಂತ, ಜೊತೆಗೆ ಶಾಂತಿಯಾಗಿದ್ದಂತ ಮದ್ದೂರಿನಲ್ಲಿ ಕೋಮು ಗಲಭೆ ಅಂತ ಘಟನೆ ನಡೆದಿದೆ. ಮೊದಲಿಗೆ ಏನು ಗಣೇಶೋತ್ಸವದ ಸಂದರ್ಭದಲ್ಲಿ ಒಂದಷ್ಟು ಒಂದು ಗಲಾಟೆಯನ್ನ ಮಾಡಬೇಕು ಅನ್ನೋ ಒಂದು ಪ್ಲಾನ್ ನಡೀತದೆ. ಅದಕ್ಕೆ ಮೇನ್ ಈ ರೀತಿ ಚಿಂತನೆ ಬರುವಂತದ್ದೇ ಇರ್ಫಾನ್ಗೆ. ಇರ್ಫಾನ್ ಮೊದಲಿಗೆ ಪ್ಲಾನ್ ಅನ್ನ ಮಾಡ್ತಾನೆ. ಆತನಿಗೆ ಜಾಫರ್ ಅನ್ನೋನು ಒಂದಷ್ಟು ಪ್ರಚೋದನೆ ನೀಡ್ತಾನೆ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಕೂತು ಪ್ಲಾನ್ ಅನ್ನ ಮಾಡ್ತಾರೆ. ಆಗ ಏನು ಸಲ್ಮಾನ್ ಅನ್ನೋ ಕಲ್ಲು ಬೀಸೋದಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಮಸೀದಿಯ ಹಿಂಭಾಗದಿಂದ ಮೊದಲಿಗೆ ಕಲ್ಲು ಬರುತ್ತದೆ. ಕಲ್ಲು ಬರೋದಕ್ಕೂ ಮೊದಲೇ ಸಲ್ಮಾನ್ ಅನ್ನೋನು ಬೀದಿ ದೀಪವನ್ನ ಆಫ್ ಮಾಡ್ತಾನೆ. ಅಂದ್ರೆ ಮಸೀದಿ ಪಕ್ಕದಲ್ಲೇ ಒಂದು ಸ್ಟ್ರೀಟ್ ಅಂದ್ರೆ ಒಂದು ಬೀದಿ ದೀಪ ಇದೆ, ಅಲ್ಲಿ ಆ ಒಂದು ಲೈಟ್ ಆಫ್ ಆಗುವಂತದ್ದು. ಆಫ್ ಆದ ತಕ್ಷಣನೇ ಒಂದು ಕಲ್ಲು ಬರುವಂತದ್ದು. ಆ ಒಂದು ದೃಶ್ಯಾವಳಿ ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಒಂದು ವಿಡಿಯೋ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಲ್ಲು ಬರುವಂತದ್ದು, ಜೊತೆಗೆ ಲೈಟ್ ಆಫ್ ಆಗಿರುವಂತ ಒಂದು ದೃಶ್ಯನೂ ಕೂಡ ನಾವು ಗಮನಿಸಬಹುದು. ಜೊತೆಗೇನೋ ಅದಾದ ಬಳಿಕ ಏನೋ ಹಿಂದೂ ಯುವಕರುಗಳು ಕೂಡ ಒಂದಷ್ಟು ಗಲಿಬಿಲಿಗೊಳ್ತಾರೆ. ಯಾರೋ ಕಲ್ಲು ಹೊಡಿತಾ ಇದ್ರಲ್ಲ, ಯಾರೋ ಕಿಡಿಗೇಡಿಗಳು ಅಂತ. ಜೊತೆಗೆ ಇಡೀ ಮುಸ್ಲಿಂ ಸಮುದಾಯದ ಮೇಲೆ ಅನುಮಾನ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಪ್ರತಿಯಾಗಿ ಇವರು ಒಂದಷ್ಟು ಕಲ್ಲನ್ನ ಬೀಸ್ತಾರೆ. ಆದ್ರೆ ಇಲ್ಲಿ ಕೆಲವು ಕಿಡಿಗೇಡಿಗಳಿಂದ ಈ ಒಂದು ದೊಡ್ಡ ಗಲಭೆ ನಡೆದಿರುವಂತದ್ದು, ಗಲಾಟೆಗೆ ಸಾಕ್ಷಿಯಾಗಿರುವಂತದ್ದು ಕೆಲವು ಅಂದ್ರೆ ಕಿಡಿಗೇಡಿಗಳು ಸದ್ಯ ಅವರನ್ನ ವಿಚಾರಣೆ ಒಳಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇರ್ಫಾನ್ ಹಾಗೂ ಸಲ್ಮಾನ್ ಅಂದ್ರೆ 22 ಮಂದಿ ಏನು ಬಂಧಿತರಾಗಿದ್ದಾರೆ, ಆ ಪೈಕಿ ಸಲ್ಮಾನ್ ಹಾಗೂ ಇರ್ಫಾನ್ ಕೂಡ ಬಂಧಿತರಾಗಿದ್ದಾರೆ. ಆದ್ರೆ ಜಾಫರ್ ಎಸ್ಕೇಪ್ ಆಗಿರುವಂತದ್ದು, ಆತನ ಹುಡುಕಾಟವೂ ಕೂಡ ಮುಂದುವರೆದಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಸಂಪರ್ಕದಲ್ಲಿರಿ.